ಹಲೋ ನಮಸ್ಕಾರ ಸ್ನೇಹಿತರೆ, ಮಹಾಲಕ್ಷ್ಮಿ ವ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ವೆಜಿಟೇಬಲ್ ಉಪ್ಮಾ ಅಂದರೆ ತರಕಾರಿ ಉಪ್ಪಿಟ್ಟನ್ನು ಹೇಗೆ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಬ್ಯಾಚುಲರ್ಗೆ ತುಂಬ ಫೇವ್ರೇಟ್ ಆಗಿರುವಂಥ ರೆಸಿಪಿ ಕೂಡ. ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಬಿಸಿಗಿಡಿ, ಅದು ಬಿಸಿ ಆದ ನಂತರ ಒಂದು 5 ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಳ್ಳಿ. ಇದು ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆನ ಸೇರಿಸ್ಕೊಳ್ಳಿ ಸ್ನೇಹಿತರೆ. ನಂತರ ನಾವು ಹೆಚ್ಚಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಕ್ಯಾರೆಟು ಮತ್ತು ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಇದನ್ನು ಫ್ರೈ ಮಾಡೋದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಕಟ್ ಮಾಡೋದಕ್ಕೆ ನಾವು ಮೊದಲು ನೀಟಾಗಿ ವಾಶ್ ಮಾಡ್ಕೋಬೇಕು ಒಂದ್ಸಲ. ಮತ್ತು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. 1 ಕ್ಯಾರೆಟು ಮತ್ತು ಒಂದು 10 ಹುರುಳಿಕಾಯಿನ ತೊಗೊಂಡಿದ್ದೆ, ಅಂದರೆ ಬೀನ್ಸನ್ನು ತೊಗೊಂಡಿದ್ದೆ. ನೀವು ಇದ್ರ ಜೊತೆಗೆ ನೀವು ಬಟಾಣಿ, ಹಸಿ ಬಟಾಣಿ ಅಥವಾ ಅವರೆಕಾಯಿ ಏನಾದರೂ ಕಾಳುಗಳನ್ನು ಸೇರಿಸ್ಕೋಬೋದು. ಅಂದರೆ ಹಸಿ ಬಟಾಣಿ, ಹಸಿ ಅವರೆಕಾಯಿನ ಅಥವಾ ಇದಕ್ಕಿದ ಬೇಳೆನ ಸಹ ಸೇರಿಸ್ಕೋಬೋದು. ನಾನು ಸ್ವಲ್ಪ ಫ್ರೈ ಆಗೋದಕ್ಕೋಸ್ಕರ ನೀಟಾಗಿ ಫ್ರೈ ಆಗಲಿ ಮತ್ತು ಸ್ವಲ್ಪ ಉಪ್ಪು ಹಿಡಿಲಿ ಅನ್ನೋದು ದೃಷ್ಟಿಯಿಂದ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಇದು ಒಂದು ಅರ್ಧ ಬೆಂದಿರುತ್ತೆ. ಆ ಟೈಮಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗಲಿ ಸ್ನೇಹಿತರೆ. ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ತರಕಾರಿ ಎಲ್ಲ ಬೇಯುತ್ತೆ. ಎಣ್ಣೆನಲ್ಲೇ ನೀಟಾಗಿ ಫ್ರೈ ಆಗಬೇಕಿದು, ಆಗ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಫ್ರೈ ಆಗಿದೆ ಆಲ್ರೆಡಿ. ಒಂದು ಮುಕ್ಕಾಲು ಭಾಗ ಅಂದರೆ 75% ಅಷ್ಟು ಫ್ರೈ ಆಗಿದೆ. ಈಗ ನಾನು 1/4 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ 3.5 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ 2 ಗ್ಲಾಸ್ ಹಾಕಿದ್ದೀನಿ, ಇದು 3ನೇ ಗ್ಲಾಸು. ಈಗ 3/4 ಗ್ಲಾಸು, 3/4 ಗ್ಲಾಸು. ನೀವು ಬೇಕಂದರೆ 4 ಗ್ಲಾಸನ್ನು ಸೇರಿಸ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ನಿಮಗೆ ತೆಳು ಬೇಕು ಉಪ್ಪಿಟ್ಟು ಅಂತಂದರೆ 4 4.5 ಕಪ್ಪಷ್ಟು ನೀರು ಹಾಕಿದ್ರೂ ನಡೆಯುತ್ತೆ. ಏಕೆಂದರೆ ಕೆಲವರು ತೆಳುವಾಗಿರುವ ಉಪ್ಪಿಟ್ಟನ್ನು ಇಷ್ಟಪಡ್ತಾರೆ, ಕೆಲವರು ಸ್ವಲ್ಪ ಉದುರಾಗಿದ್ದರೆ ಇಷ್ಟಪಡ್ತಾರೆ. ಇಲ್ಲಿ ನಾನು 1/4 ಕಪ್ಪಷ್ಟು ಸ್ವಲ್ಪ ಚಿಟಿಕೆ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ರವೆನ ಹುರ್ಕೋಬೇಕು. ಈಗ ಒಂದು ಕುದಿ ಸ್ಟಾರ್ಟ್ ಆಗಿದೆ, ನೋಡ್ತಾ ಇದ್ದಾರೆ ಇಲ್ಲಿ ನೀರು ಒಂದು ಕುದಿ ಸ್ಟಾರ್ಟ್ ಆಗಿದೆ. ಇದು ಕುದಿ ಬರಲಿ. ರವೆ ಫ್ರೈ ಆದಮೇಲೆ ನಾವು ರವೆನ ಇದರೊಳಗೆ ಸೇರಿಸ್ಕೊಳ್ಳೋಣ. ರವೆ ಸೇರಿಸ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಸ್ಟವ್ವು. ಹೈ ಫ್ಲೇಮಲ್ಲೇ ಇಡಕ್ಕೆ ಹೋಗಬೇಡಿ, ಯಾಕೆಂದರೆ ಗಂಟು ಬೀಳುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇದ್ದಾಗ ರವೆನ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು, ಒಂದು ನಿಂಬೆಹಣ್ಣಲ್ಲಿ ಅರ್ಧ ಹೋಳಷ್ಟು ನಿಂಬೆ ರಸವನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊಳ್ಳೋಣ. ಇದೆಲ್ಲವನ್ನು ಸಹ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಬೇಕು. ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಡಾದಮೇಲೆ ಒಂದು ಸಲ ಇದನ್ನು ತಿರುಗಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಈ ಬಿಸಿನಲ್ಲೇ ಇದು ರವೆ ಉಪ್ಪಿಟ್ಟು ನೀಟಾಗಿ ಅರಳ್ಕೊಂಡು ನೋಡಿ, ಈ ಥರ ಕಾಣಿಸುತ್ತೆ ನೋಡಿ. ಈಗ ಎಷ್ಟು ಉದುದ್ರಾಗಿ ಮತ್ತು ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ರಲ್ವಾ. ಈ ಅದಕ್ಕೆ ಬಂದರೆ ಸಾಕಾಗುತ್ತೆ. ಇದು ಬ್ಯಾಚುಲರ್ಗೆ ಯಾವಾಗಲೂ ಫೇವ್ರೇಟ್ ಆಗಿರುವಂತಹ ರೆಸಿಪಿ ಮತ್ತು ದಿಢೀರಾಗಿ ಮಾಡುವಂತಹ ರೆಸಿಪಿ. ಕಡಿಮೆ ಇಂಗ್ರೀಡಿಯೆಂಟನ್ನು ಬಳಸ್ಕೊಂಡು ದಿಢೀರಾಗಿ ಮಾಡ್ಬೋದು. ಮತ್ತು ಯಾರಿಗೆ ಸಡನ್ನಾಗಿ ಹುಷಾರಿರಲ್ವ ಅಂಥ ಟೈಮಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.